ಎಲ್ರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಕರ ಸಂಘ ಬೆಂಗಳೂರು ದಕ್ಷಿಣ ಕನ್ನಡ ಜಿಲ್ಲಾ ಘಟಕ ಹಾಗೂ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಕರ ಸಂಘ ಮಂಗಳೂರು ಉತ್ತರ ವಲಯ ಇದರ ಜಂಟಿ ಆಶ್ರಯದಲ್ಲಿ ನಡೆಯುವಂಥ ನಮ್ಮೆಲ್ಲರ ಸ್ಫೂರ್ತಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇವರ ಜನ್ಮದಿನ ಪ್ರಯುಕ್ತ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ದೈಹಿಕ ಶಿಕ್ಷಕರ ಕ್ರೀಡಾಕೂಟ 2025 ಇವತ್ತು ಇಡೀ ದೇಶದಲ್ಲಿ ದೈಹಿಕ ಶಿಕ್ಷಕರು ಮಕ್ಕಳನ್ನು ತರಬೇತಿಗೊಳಿಸಿ ಅವರನ್ನು ಸಜ್ಜುಗೊಳಿಸಿ ಎಲ್ಲ ಕ್ರೀಡೆಗಳಲ್ಲಿ ಒಂದು ಉನ್ನತವಾದ ಸ್ಥಾನಮಾನವನ್ನು ಏರಲು ಶ್ರಮಿಸುವವರು ದೈಹಿಕ ಶಿಕ್ಷಕರು. ಇವತ್ತು ತಾವೇ ಒಂದು ಕಡೆ ಸೇರಿ ತಮಗಾಗಿ ಒಂದು ಕ್ರೀಡಾಕೂಟವನ್ನು ಆಯೋಜಿಸ್ತಾರೆ. ಹಲವಾರು ವರ್ಷಗಳಿಂದ ಕ್ರೀಡಾಕೂಟ ನಡೀತಾ ಬರ್ತಾ ಇದೆ. ಇವತ್ತು ನಾವು NITK ಮೈದಾನದಲ್ಲಿ ಈ ಒಂದು ಕ್ರೀಡಾಕೂಟ ಉದ್ಘಾಟನೆಯನ್ನು ಮಾಡಲು ನಮಗೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಈ ಒಂದು ಸುಂದರ ಗಳಿಗೆಯಲ್ಲಿ ಹಲವಾರು ವರ್ಷಗಳಿಂದ ನಡೆದಂಥ ಕ್ರೀಡಾಕೂಟ ಸರ್ಕಾರದಿಂದ ಯಾವುದೇ ಈ ಕ್ರೀಡಾಕೂಟಕ್ಕೆ ಅನುದಾನ ಇಲ್ಲದಿದ್ದರೂ ಕೂಡ ತಾವೇ ತಮ್ಮ ಸ್ವಂತ ಖರ್ಚಿನಿಂದ ಎಲ್ಲ ತಾಲೂಕು ಘಟಕಗಳಿಂದ ಹಣವನ್ನು ಸಂಗ್ರಹಿಸಿ ಜಿಲ್ಲಾ ಘಟಕದಿಂದ ಹಣ ಕ್ರೋಢೀಕರಿಸಿ ಸ್ವಲ್ಪ ದಾನಿಗಳಿಂದ ಕ್ರೋಢೀಕರಿಸಿ ಮಾಡುವಂಥ ಒಂದು ಕ್ರೀಡಾಕೂಟ. ಹರೀಶ್ ಅವರು ಹೇಳಿದರು, ನೌಕರರ ಕ್ರೀಡಾಕೂಟದಲ್ಲಿ ನಮಗೆ ಅವಕಾಶ ಖಂಡಿತ ಇಲ್ಲ ಅಂತ. ಅದಕ್ಕಾಗಿ ತಾವಾಗಿ ಬೇರೆ ಒಂದು ಕ್ರೀಡಾಕೂಟವನ್ನು ಆಯೋಜಿಸಿದ್ದೇವೆ ಅಂತ. ಕರ್ನಾಟಕ ನೌಕರರ ಸಂಘದಲ್ಲಿ ನೀವು ಕ್ರೀಡಾಕೂಟ ಮಾಡಿದರೆ ಎಲ್ಲ ನೀವೇ ಪ್ರೈಸ್ ಹೊಡಿತೀರಿ, ಅದಕ್ಕೆ ಅವ್ರು ಬೇಡ ಅಂತ ಹೇಳೋದು. ನೀವೆಲ್ಲ ಗೊತ್ತಿದ್ದವರೇ, ಎಲ್ಲ ತರಬೇತಿ ಪಡೆದವರೇ, ನೀವು ಎಲ್ಲ BPEd MPEd ಮಾಡಿ ಬಂದವರೇ. ಅದರಿಂದ ಅವರಿಗೆ ಗೊತ್ತು ನೀವು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಅವರಿಗೆ ಏನು ಸಿಗಲ್ಲ ಅಂತ. ಅದಕ್ಕಾಗಿ ತಾವು ಬೇರೆ ಒಂದು ಕ್ರೀಡಾಕೂಟವನ್ನು ಏರ್ಪಡಿಸಿ ಹಲವಾರು ವರ್ಷಗಳಿಂದ ಮಾಡ್ತಾ ಬಂದಿದ್ದೀರಾ. ತಮ್ಮಲ್ಲಿರುವ ಏನು ಪ್ರತಿಭೆ ಇದ್ದರೂ ಕೂಡ ಹಲವಾರು ವರ್ಷಗಳಿಂದ ತಾವು ವೃತ್ತಿನಿರತರಾಗಿ ಕೆಲಸ ಮಾಡ್ತಿರೋದ್ರಿಂದಾಗಿ ಕೆಲವು ಈಗ ಸ್ವಲ್ಪ ಫಿಟ್ನೆಸ್ನ ಕೊರತೆ ಇರೋದಾಗಿ ತಾವು ಸ್ವಲ್ಪ ಇದಾಗಿರ್ತಾರೆ. ಆದರೆ ಇಂಥ ಕ್ರೀಡಾಕೂಟ ಮಾಡೋದ್ರಿಂದ ತಮ್ಮ ಕೂಡ ಒಂದು ಫಿಟ್ನೆಸ್ಸನ್ನು ಕಾಪಾಡಿಕೊಂಡು ಬರ್ಬೋದು. ತಾವು ಕೂಡ ಯುವಕರಾಗಿ ಮಕ್ಕಳಾಗಿ ಒಂದು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದರೆ ತಮ್ಮ ಕೂಡ ಒಂದು ಹುಮ್ಮಸ್ಸು ಉತ್ಸಾಹ ಖಂಡಿತವಾಗಿ ಬರುತ್ತೆ. ಅದೇ ರೀತಿ ನಮ್ಮ ಅಧ್ಯಕ್ಷರು ರೈಲು ಪಾಯಸ ಹೇಳಿದರು, ನಮಗೆ ಅನುದಾನ ಇಲ್ಲ ಸರ್, ನಾನೇ ಎಲ್ಲ ಟ್ರೋಫಿಯನ್ನು ನಾನೇ ಸ್ಪಾನ್ಸರ್ ಮಾಡಿದ್ದೇನೆ, ಸುಮಾರು 29,000 ಆಯಿತು, ಕಡಿಮೆ ಅಂತ. ನಿಜವಾಗಿ ಅವರಿಗೆ ಅಭಿನಂದನೆ ಧನ್ಯವಾದ ಹೇಳ್ತೇನೆ. ಅವರೊಂದು ಅಧ್ಯಕ್ಷತೆಯಲ್ಲಿ ಆ ಎಲ್ಲ ಟ್ರೋಫಿಗಳನ್ನು ಅವರೇ ಪಾಪ ಅವಳಿಗೆ ಅಷ್ಟು ಆಸಕ್ತಿ ಅವರಿಗೆ ನಮ್ಮ ಕ್ರೀಡಾಕೂಟ ಚೆನ್ನಾಗಿ ಬರಬೇಕು, ಚೆನ್ನಾಗಿ ಮೂಡಿ ಬರಬೇಕೆಂಬ ಆಸಕ್ತಿಯಿಂದ ಅವರೇ ಎಲ್ಲ 29,000 ರೂಪಾಯಿದ ಎಲ್ಲ ಟ್ರೋಫಿಗಳನ್ನು ಅವರೇ ಕೊಟ್ಟಿದ್ದಾರೆ. ಅದೇ ರೀತಿ ಎಲ್ಲ ತಾಲೂಕು ಘಟಕಗಳಿಂದ ಕೂಡ ಹಣ ಖಂಡಿತವಾಗಿ ಕೊಟ್ಟಿದ್ದಾರೆ. ಇದೇ ರೀತಿ ನಾವು ಕೂಡ ಮಂಗಳೂರು ಮಹಾನಗರ ಪಾಲಿಕೆಯಿಂದ ವರ್ಷಂಪ್ರತಿ ಬಜೆಟ್ನಲ್ಲಿ ಈ ಕ್ರೀಡಾಕೂಟದಲ್ಲಿ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಕೂಡ ನಾವು ಒಂದು ಪ್ರೋತ್ಸಾಹವನ್ನು ಕೊಡುವನ್ನು ಮುಂದುವರಿಸಿಕೊಂಡು ಬಂದಿದ್ದೇವೆ. ಮುಂದಿನ ಬಜೆಟ್ನಲ್ಲಿ ಕೂಡ ಅದಕ್ಕೆ ಒಂದು ಪ್ರೋತ್ಸಾಹನ ಮೀಸಲನ್ನು ಖಂಡಿತ ಬಿಡ್ತೇವೆ. ಅದೇ ರೀತಿ ಮಾಸ್ಟರ್ಸ್ ಅಂದರೆ ವಿದ್ಯಾರ್ಥಿಗಳಲ್ಲದವರಿಗೆ ಅದರ ನಂತರ ಮಾಸ್ಟರ್ಸ್ ಕ್ರೀಡಾಕೂಟ ಆಗುತ್ತೆ. ಅಲ್ಲಿ ಕೂಡ ಯಾರಾದರೂ ಚಿನ್ನದ ಪದಕ, ಬೆಳ್ಳಿ ಪದಕ ಗೆದ್ದರೆ ಅಲ್ಲಿ ಅವರಿಗೆ ಕೂಡ ನಾವು ಒಂದು ಪ್ರೋತ್ಸಾಹನ ಕೊಡುವಂಥ ಕಾರ್ಯಕ್ರಮವನ್ನು ಕೂಡ ನಾವು ಮಹಾನಗರ ಪಾಲಿಕೆಯಿಂದ ಮಾಡಿಕೊಂಡು ಬಂದಿದ್ದೇವೆ. ಅದೇ ರೀತಿ ಇಂಥ ಕ್ರೀಡಾಕೂಟವನ್ನು ಮಾಡುವ ಸಂಘಟಕರಿಗೆ ಕೂಡ ನಾವು ಪ್ರೋತ್ಸಾಹವನ್ನು ಖಂಡಿತವಾಗಿ ಕೊಡ್ತಾ ಇದ್ದೇವೆ. ಇದನ್ನು ಕೂಡ ಈ ಕ್ರೀಡಾಕೂಟಕ್ಕೆ ಕೂಡ ಖಂಡಿತವಾಗಿ ಮೇಡಮ್ ಹರೀಶ್ ರಾಯ್ ಅವರು ಕೂಡ ಹೇಳ್ತೇವೆ, ಅವರು ನಮ್ಮ ಆತ್ಮೀಯರು ಹರೀಶ್ ರಾಯ್ ಅವರು. ಇಲ್ಲಿ ಅದು ಹೌದು, ಖಂಡಿತವಾಗಿ ಈ ಕ್ರೀಡಾಕೂಟಕ್ಕೆ ನಾವು ನಾಳೆ ದಿನ ನಮ್ಮ ಕಮಿಟಿ ಮೀಟಿಂಗಲ್ಲಿದೆ. ಖಂಡಿತವಾಗಿ ನಿಮ್ಮ ಹತ್ರ ನಾವು ನಿಮ್ಮ ರಿಕ್ವೆಸ್ಟ್ ಲೆಟ್ರನ್ನು ಕೂಡ ಕೇಳಿದ್ದೇವೆ. ಆ ರಿಕ್ವೆಸ್ಟ್ ಕೊಡಿ, ಖಂಡಿತವಾಗಿ ಅದನ್ನು ಕೂಡ ನಾವು ನೆರವೇರಿಸಿಕೊಡ್ತೀವಿ. ನಿಮಗೆ ಈ ಒಂದು ಕ್ರೀಡಾಕೂಟಕ್ಕೆ ಅನುದಾನವನ್ನು ಖಂಡಿತವಾಗಿ ನಾವು ಕೊಡ್ತೇವೆ ಎಂಬ ಭರವಸೆ ಮಾತನ್ನು ಖಂಡಿತವಾಗಿ ಹೇಳ್ತೇನೆ. ಅದೇ ರೀತಿ ಕಳೆದ ಕ್ರೀಡಾಕೂಟಕ್ಕೆ ಪಾಲಿಕೆಯಿಂದ 75,000 ಸಮವಸ್ತ್ರವನ್ನು ಕೂಡ ನಾನು ಕೊಟ್ಟಿದ್ದೆ. ಇಂಥ ಕ್ರೀಡಾಕೂಟದಿಂದಾಗಿ ಮಕ್ಕಳಲ್ಲಿ ಮಾತ್ರ ನಮ್ಮ ಈ ಎಲ್ಲ ಶಿಕ್ಷಕರಲ್ಲಿ ಕೂಡ ಒಂದು ಉತ್ಸಾಹ ಹುಮ್ಮಸ್ಸು ಖಂಡಿತವಾಗಿರುತ್ತೆ. ನಾವು ಈ ಒಂದು ಬಾಲ್ಯದಿಂದ ಇಷ್ಟರವರೆಗೆ ನಾವು ಬೆಳೆದು ಬಂದು ವಿದ್ಯಾಭ್ಯಾಸ ಕಲಿತು ಇವತ್ತು ನಾವು ರಾಜಕೀಯದಲ್ಲಿ ಒಂದು ಮೇಯರ್ ಆಗಿದ್ದೇನೆ. ಆ ಮೇಯರ್ ಆಗಲಿಕ್ಕೆ ನಮಗೆ ಕ್ರೀಡೆ ಕೂಡ ಒಂದು ನಮಗೆ ಭಾಳ ಒಂದು ಪ್ರೋತ್ಸಾಹದಾಯಕವಾಗಿದೆ. ನಾನು ಕೂಡ ಹಲವಾರು ಕ್ರೀಡಾಕೂಟದಲ್ಲಿ ಭಾಗವಹಿಸಿದವ. ನಾನು ಖೋಖೋ ಕ್ರೀಡೆಯಲ್ಲಿ ಜಿಲ್ಲೆಯನ್ನು ಪ್ರತಿನಿಧಿಸಿದವ, ಕಬಡ್ಡಿಯಲ್ಲಿ ಝೋನನ್ನು ಪ್ರತಿನಿಧಿಸಿದವ. ಅದೇ ರೀತಿ ನನಗೆ ಫುಟ್ಬಾಲ್ ಆಸಕ್ತಿ ಇತ್ತು. ಅದು ನಮ್ಮ ಮಂಗಳೂರಿನಲ್ಲಿ ಸ್ವಲ್ಪ ಫುಟ್ಬಾಲಿಗೆ ಕೊರತೆ ಕಮ್ಮಿ. ನಾನು ಕೇರಳಕ್ಕೆ ಹೋಗಿ ಫುಟ್ಬಾಲ್ ಆಡಿ ಬರ್ತಾಯಿದ್ದೆ. ನಾನು
ಗಣಪತಿ PU ಕಾಲೇಜಿನಲ್ಲಿ ಕಲ್ತದ್ರಿಂದ ಅಲ್ಲಿ ಫುಟ್ಬಾಲಿಗೆ ಹೆಚ್ಚು ಆಸಕ್ತಿ ಇತ್ತು, ಅಲ್ಲಿ ಕ್ರಿಕೆಟ್ ಆಡಲಿಕ್ಕೆ ಬಿಡ್ತಾ ಇರಲಿಲ್ಲ. ಅದರಿಂದಾಗಿ ನಾನು ಕೇರಳಕ್ಕೆ ಒಂದು ನೀಲೇಶ್ವರ ತನಕ ಹೋಗಿ ಫುಟ್ಬಾಲ್ ಆಗಿ ನನ್ನ ಗೆಳೆಯರೊಂದಿಗೆ ಅಲ್ಲಿ ಮ್ಯಾಚ್ಗೆ ಹೋಗಿ ಆಟ ಪಡ್ತಿದ್ದೇನೆ. ಮಂಗಳೂರಿನಲ್ಲಿ ಫುಟ್ಬಾಲ್ ಇತ್ತು, ಆದರೆ ಅದು ಬರೀ ಕಾಲೇಜ್ ಮಟ್ಟಿಗೆ ಮಾತ್ರ ಇತ್ತು, ಮತ್ತು ಅದು ಪ್ರೊಫೆಷ್ನಲ್ ಆಗಿ ಮುಂದುವರಿಲಿಲ್ಲ. ಅದೇ ರೀತಿ ನಾವು ನಮ್ಮ ಒಂದು ಜೀವನದಲ್ಲಿ ಕೂಡ ಈ ಕ್ರೀಡೆ ಬಹಳ ನಮಗೆ ಒಂದು ಪ್ರೋತ್ಸಾಹದಾಯಕ ಆಗಿದೆ. ಮುಂದೆ ಕೂಡ ಎಲ್ಲರೂ ಕೂಡ ಈಗ ಒಂದು ಹುಮ್ಮಸ್ಸಾಗಲಿ, ಎಲ್ಲರಿಗೂ ಕೂಡ ಒಂದು ಪ್ರೋತ್ಸಾಹ ಆಗಲಿ. ತಾವು ಕೂಡ ಎಲ್ಲರಂತೆ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಕೂಡ ಇಲ್ಲಿ ತೋರ್ಪಡಿಸಿ ಎಂಬ ಭರವಸೆ ಮಾತನ್ನು ಹೇಳುತ್ತಾ, ಇವತ್ತು ನಮ್ಮೆಲ್ಲರ ಸ್ಫೂರ್ತಿದಾಯಕರಾದಂಥ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಜನ್ಮದಿನ ಪ್ರಯುಕ್ತ ಅಂತ ನಾವು ಇವತ್ತು ಕ್ರೀಡಾಕೂಟವನ್ನು ಏರ್ಪಡಿಸಿದ್ದೇವೆ. ಜನವರಿ 23 ಇವರ ಜನ್ಮದಿನಾಚರಣೆ ಇವತ್ತು ನಾವು 1 ತಿಂಗಳು ನಂತರವಾಗಿ ಆಚರಿಸ್ಬೋದು. ಸ್ವಾತಂತ್ರ್ಯ ವೀರ ನಮಗೆಲ್ಲ ಗೊತ್ತಿದೆ, ಅವರು ಯಾವ ರೀತಿ ಅವರ ಧೈರ್ಯಶಾಲಿ ಕ್ರಾಂತಿಕಾರ ಮುಖಾಂತರ ಭಾರತ ಸ್ವಾತಂತ್ರ್ಯಕ್ಕಾಗಿ ಹೋರಾಟಿದ್ದಾರೆ ಎಂಬ ಅವರ ಸ್ವಾತಂತ್ರ್ಯದ ಮಾರ್ಗವೇ ಬೇರೆ ಇತ್ತು. ಗಾಂಧೀಜಿಯವರ ಮಾರ್ಗವೇ ಬೇರೆ ಇತ್ತು, ಇವರ ಮಾರ್ಗವೇ ಬೇರೆ ಇತ್ತು. ಹಿಂಸೆಯಿಂದಾಗಿ ಕೂಡ ನಾವು ಸ್ವಾತಂತ್ರ್ಯವನ್ನು ಪಡಿಬಹುದೆಂಬ ಅವರ ಧ್ಯೇಯ ಇತ್ತು. ಅವರದೇ ಆದ ಒಂದು ಭಾರತ್ ಹಿಂದ್ ಫೌಜ್ ಎಂಬ ಸೈನ್ಯವನ್ನು ಕಟ್ಟಿ ಆ ಸೈನಿಕರಿಗೆ ಹೇಳ್ತಿದ್ರು, ನಮಗೆ ರಕ್ತ ನೀಡಿ ನಾನು ನಿಮಗೆ ಸ್ವಾತಂತ್ರ್ಯ ನೀಡ್ತೇನೆ ಎಂಬ ಆ ಕಾಲದಲ್ಲಿ ಅವರು ಘೋಷಣೆಯನ್ನು ಕೂಗಿ ಜರ್ಮನಿಯಲ್ಲಿ ಜಪಾನ್ನ ಒಂದು ಸಹಾಯದ ಮುಖಾಂತರ ಅವತ್ತೇ ಅವರು ಭಾರತವನ್ನು ಸ್ವಾತಂತ್ರ್ಯಗೊಳಿಸಿದರು. ಆದರೆ ಕಾಲಕ್ರಮೇಣ ಅವರಿಗೆ ಪೂರ್ಣವಾದ ಬೆಂಬಲ ಸಿಗಲಿಲ್ಲ. ನಂತರ 1947ರಲ್ಲಿ ಅವರ ಮರಣ ನಂತರ, 45ರಲ್ಲಿ ಮರಣವಾದ ಅವರ ಮರಣ ನಂತರ ನಮಗೆ ದೇಶಕ್ಕೆ ಸ್ವಾತಂತ್ರ್ಯ ಆಯಿತು. ಅವರ ಒಂದು ಸ್ಫೂರ್ತಿ ಆದರ್ಶ ನಮಗೆಲ್ಲರೂ ಕೂಡ ಇವಾಗಲೂ ಕೂಡ ಅವರ ನಡೆ ನುಡಿ ಎಲ್ಲರೂ ಕೂಡ ನಮಗೆ ಅವರ ಪುಸ್ತಕದಲ್ಲಿರ್ಬೋದು, ಅವರ ಜೀವನ ಚರಿತ್ರೆ ಓದಿದ ಖಂಡಿತವಾಗಿ ನಮಗೆ ಇನ್ನೂ ಕೂಡ ಒಂದು ಸ್ಫೂರ್ತಿ ಅವರು ನಮಗೆ ಯಾವ ಕೂಡ ಸುಭಾಷ್ ಚಂದ್ರ ಬೋಸ್ ಅಂತ ಒಂದು ಮಹಾನ್ ವ್ಯಕ್ತಿಯ ಇವತ್ತು ಜನ್ಮ ಇದರ ಪ್ರಯುಕ್ತ ಕ್ರೀಡಾಕೂಟವನ್ನು ಏರ್ಪಡಿಸಿದ ಖಂಡಿತವಾಗಿ ಒಂದು ಉತ್ತಮವಾದ ಕೆಲಸ. ಹೀಗೆ ಕಾರ್ಯ ಮುಂದುವರಲಿ. ನಮ್ಮ ಪ್ರೋತ್ಸಾಹ, ನಮ್ಮ ಸಹಾಯ ಸಹಕಾರ ಖಂಡಿತವಾಗಿ ಮಹಾನಗರ ಪಾಲಿಕೆಯಿಂದ ಇದೆ ಎಂಬ ಮಾತನ್ನು ಹೇಳುತ್ತಾ ಈ ಒಂದು ಕಾರ್ಯಕ್ರಮ ಶುಭ ಹೇಳ್ತೀನಿ. ಧನ್ಯವಾದ.